my dear students. In the previous class, we have discussed about the colloids. So colloids nodidvi. So generally, you can say that three parts of this surface chemistry chapter, the second PUC syllabus. The first one is adsorption is done. Adsorption ಕೂಡ ನಾವು ಸ್ಟಡಿ ಮಾಡಿದ್ದೀವಿ. ಅದರ ಜೊತೆಗೆ ಕೆಟಾಲಿಸಿಸ್, ಹೋಮೋಜಿನಿಯಸ್ ಕೆಟಾಲಿಸಿಸ್ಸು ಮತ್ತು ಹೆಟೆರೋಜಿನಿಯಸ್ ಕೆಟಾಲಿಸಿಸ್ಸು, ಅದಾದ ಮೇಲೆ ಎನ್ಸೈಮ್ ಕೆಟಾಲಿಸಿಸ್ ಅಂತ ಇನ್ನೊಂದು ಶೇಪ್ ಸೆಲೆಕ್ಟಿವ್ ಕೆಟಾಲಿಸಿಸ್. ಇಷ್ಟು ಕಾನ್ಸೆಪ್ಟ್ಸ್ನ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಅದಾದ ಮೇಲೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಕೊಲೈಡ್ಸ್. ಈ ವಾಟ್ ಆರ್ ಕೊಲೈಡ್ಸ್? ಸೊ ಕೊಲೈಡ್ಸ್ ಅಂದರೆ ಏನು? ಸೊ ಕೊಲೈಡ್ಸ್ ಅಂತಕ್ಕಂಥದ್ದು ಇಂಟರ್ಮೀಡಿಯೇಟ್, ಇಟ್ ಇಸ್ ಅ ಹೆಟೆರೋಜಿನಿಯಸ್ ಮಿಕ್ಸ್ಚರ್, ದ ಇಂಟರ್ಮೀಡಿಯೇಟ್ ಫಾರ್ಮ್ ಬಿಟ್ವೀನ್ ಟ್ರೂ ಸೊಲ್ಯೂಷನ್ ಆ್ಯಂಡ್ ಸಸ್ಪೆನ್ಷನ್. ಈ ಟ್ರೂ ಸೊಲ್ಯೂಷನ್ ಮತ್ತು ಸಸ್ಪೆನ್ಷನ್ ಅಂತ ನಾವು ಹೇಳೋದಾದರೆ, ದ ಪಾರ್ಟಿಕಲ್ ಸೈಜ್ ಲೆಸ್ ದೆನ್ 1 ನ್ಯಾನೋಮೀಟರ್ ಈಸ್ ಟ್ರೂ ಸೊಲ್ಯೂಷನ್. ದ ಪಾರ್ಟಿಕಲ್ ಸೈಜ್ ಈಸ್ greater than or more than 100 nanometer is called as the suspension. The size varies between 1 nanometer to 100 nanometer is called as the colloids ಅಂತ ಕರಿತಾ ಹೋಗ್ತೀವಿ. ಸೊ ಇಂಥ ಕೊಲೈಡ್ಸನ್ನು ನಾವು ಎರಡು ಪಾರ್ಟ್ಸ್, ಕೊಲೈಡಲ್ ಸಿಸ್ಟಮ್ನ 2 ಪಾರ್ಟ್ಸ್ ಮಾಡ್ತಾ ಹೋಗ್ತೀವಿ. ಆ 2 ಪಾರ್ಟ್ಸಲ್ಲಿ ನಾವು ಜನರಲಾಗಿ ಎರಡನ್ನು ನೋಡ್ತೀವಿ, ಒಂದು ಡಿ ಪಿ ಮತ್ತು ಡಿ ಎಮ್ ಅಂತ. ಡಿ ಪಿ ಅಂತ ಹೇಳಿದ್ರೆ ಡಿಸ್ಪರ್ಸ್ಡ್ ಫೇಸ್ ಅಂತ ಕರಿತೀವಿ. ಡಿ ಎಮ್ ಅಂತ ಹೇಳಿದ್ರೆ ಡಿಸ್ಪರ್ಷನ್ ಮೀಡಿಯಮ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ಡಿ ಪಿ ಅಂತ ಹೇಳಿದ್ರೆ ಡಿಸ್ಕಂಟಿನ್ಯೂಡ್ ಫೇಸ್ ಅಂತ ಕರಿತೀವಿ. ಡಿ ಎಮ್ ಅಂತ ಹೇಳಿದ್ರೆ ಅದನ್ನು ಕಂಟಿನ್ಯೂಡ್ ಫೇಸ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಸೊ ಅದಾದಮೇಲೆ ಕ್ಲಾಸಿಫಿಕೇಷನ್ ಅಂತ ಬರುತ್ತೆ. ಸೊ ಕೊಲೈಡ್ಸನ್ನು 3 ಕ್ಯಾಟಗರೀಸಲ್ಲಿ 3 ಕ್ಯಾಟಗರಿಯಲ್ಲಿ ಅದನ್ನು ಕ್ಲಾಸಿಫೈ ಮಾಡ್ತಾರೆ. ಅದರಲ್ಲಿ ಫಸ್ಟ್ನೇದು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಆ ಫಸ್ಟ್ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ದ ನೇಚರ್ ಆಫ್ ಫಿಸಿಕಲ್ ಸ್ಟೇಟ್ಸ್. ಆ ಫಿಸಿಕಲ್ ಸ್ಟೇಟ್ಸ್ಗಳ ನೇಚರ್ ಮೇಲೆ ಅದನ್ನು ಕ್ಲಾಸಿಫಿಕೇಷನ್ ಮಾಡ್ತಾರೆ. ಎರಡನೇ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ದ ನೇಚರ್ ಆಫ್ ಇಂಟರಾಕ್ಷನ್ ಬಿಟ್ವೀನ್ ಡಿಸ್ಪರ್ಸ್ಡ್ ಫೇಸ್ ಆ್ಯಂಡ್ ಡಿಸ್ಪರ್ಸ್ಡ್ ಮೀಡಿಯಮ್ ಅಂತ ಹೇಳ್ತೀವಿ. ಇನ್ನೊಂದು ಬಂದ್ಬಿಟ್ಟು ಸೊ ಬೇಸ್ಡ್ ಆನ್ ದ ನೇಚರ್ ಆಫ್ ದ ಡಿಸ್ಪರ್ಸ್ಡ್ ಫೇಸ್ ಅಂತ ಕರಿತೀವಿ. ಡಿಸ್ಪರ್ಸ್ಡ್ ಫೇಸ್ ಮೇಲೆ ಹೇಳ್ತಾರೆ ಮೂರನೇ ಕ್ಲಾಸಿಫಿಕೇಷನ್ ಅಂತ. ಸೊ ಹಾಗಾಗಿ ಒಂದು ಕ್ಲಾಸಿಫಿಕೇಷನ್ನ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡೀಟೇಲ್ ಸ್ಟಡಿ ಮಾಡಿದ್ದೀವಿ. ಸೊ ನಾನೀಗ ಎರಡನೇ ಕ್ಲಾಸಿಫಿಕೇಷನ್ ಹೋಗ್ತೀನಿ. ಐ ವಿಲ್ ಮೂವ್ ಆನ್ ಟು ದ ಸೆಕೆಂಡ್ ಕ್ಲಾಸಿಫಿಕೇಷನ್ ಈಸ್ ಬೇಸ್ಡ್ ಆನ್ ದ ನೇಚರ್ ಆಫ್ ಇಂಟರಾಕ್ಷನ್ ಬಿಟ್ವೀನ್ ಡಿ ಪಿ ಆ್ಯಂಡ್ ಡಿ ಎಮ್. ಎರಡನೇ ಕ್ಲಾಸಿಫಿಕೇಷನ್, ದ ಸೆಕೆಂಡ್ ಕ್ಲಾಸಿಫಿಕೇಷನ್ ಈಸ್ ಇಂಟರಾಕ್ಷನ್ ಬಿಟ್ವೀನ್ ಸಿಂಪಲ್ ಆಗಿ ಬರ್ತಾ ಇದ್ದೀನಿ, ಡಿ ಪಿ ಆ್ಯಂಡ್ ಡಿ ಎಮ್. ನೋಡಿ, ಇಂಟರಾಕ್ಷನ್ ಬಿಟ್ವೀನ್ ಡಿ ಪಿ ಆ್ಯಂಡ್ ಡಿ ಎಮ್ ಅಂತ ಹೇಳಿದ್ರೆ ಡಿಸ್ಪರ್ಸ್ಡ್ ಫೇಸ್ ಮತ್ತು ಡಿಸ್ಪರ್ಷನ್ ಮೀಡಿಯಮ್ ಅಂತ ಕೇಳ್ತೀವಿ. ಸೊ ಇಂಟರಾಕ್ಷನ್ ಬಿಟ್ವೀನ್ ಡಿ ಪಿ ಆ್ಯಂಡ್ ಡಿ ಎಮ್ ಅಂತ ಹೇಳಿದ್ರೆ ಅಫಿನಿಟಿ ಬಿಟ್ವೀನ್ ಡಿ ಪಿ ಆ್ಯಂಡ್ ಡಿ ಎಮ್ ಅಂತ. ಸೊ ಆ ರೀತಿ ಕ್ಯಾಟಗರಿ ತೊಗೊಂಡಾಗ ಸೊ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್. ನಾವೇನು ಅಬ್ಸರ್ವ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ 2 ಕ್ಯಾಟಗರಿನ ನೋಡ್ಬೋದು. ಅದರಲ್ಲಿ ಮೊದಲನೇ ಕ್ಯಾಟಗರಿ ಬಂದ್ಬಿಟ್ಟು ಲಯೋಫಿಲಿಕ್ ಸಾಲ್ ಅಂತ ಕೂಡ ಕರಿತೀವಿ, ಅಥವಾ ಅದು ಲಯೋಫಿಲಿಕ್ ಕೊಲೈಡ್ಸ್ ಅಂತ ಕೂಡ ಕರಿತೀವಿ. ಅದರಲ್ಲಿ ಮೊದಲನೇ ಬಂದ್ಬಿಟ್ಟು ಲಯೋಫಿಲಿಕ್. ದ ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ದ ಲಯೋಫಿಲಿಕ್ ಕೊಲೈಡ್ಸ್. ದ ಫಸ್ಟ್ ಕ್ಲಾಸಿಫಿಕೇಶನ್ ಅಂದರೆ ಯಾವುದರಲ್ಲಿ ಬೇಸ್ಡ್ ಆನ್ ಇಂಟರಾಕ್ಷನ್ ಬಿಟ್ವೀನ್ ಡಿ ಪಿ ಆ್ಯಂಡ್ ಡಿ ಎಮ್ ಅಲ್ಲಿ ಮೊದಲನೇ ಕ್ಲಾಸಿಫಿಕೇಷನಲ್ಲಿ ಅದನ್ನು ಫಸ್ಟ್ ಒನ್ ಯಾವುದಪ್ಪ ಅಂದರೆ ಲಯೋಫಿಲಿಕ್ ಕೊಲೈಡ್ಸ್ ಅಂತ. ದ ಸೆಕೆಂಡ್ ಒನ್ ಈಸ್ ಲಯೋಫೋಬಿಕ್. ಸೆಕೆಂಡ್ ಒನ್ ಈಸ್ ಕಾಲ್ಡ್ ಆಸ್ ದ ಲಯೋಫೋಬಿಕ್ ಕೊಲೈಡ್ಸ್ ಅಂತ ಕರಿತೀವಿ. ಕ್ಲಿಯರ್? ನೋಡಿ, ಲಯೋಫಿಲಿಕ್ ಕೊಲೈಡ್ಸ್ ಅಂತ ಕೂಡ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರಿದೆ, ಅದನ್ನು ಸಾಲ್ಸ್ ಅಂತ ಕೂಡ ಹೇಳ್ಬೋದು. ಲಯೋಫೋಬಿಕ್ ಅಥವಾ ಲಯೋಫಿಲಿಕ್ ಸಾಲ್ಸ್ ಅಂತ ಕೂಡ ಕರಿತೀವಿ. ಇನ್ನೊಂದು ಲಯೋಫೋಬಿಕ್ ಸಾಲ್ ಅಂತ ಕೂಡ ಅದನ್ನು ಹೇಳ್ತಾ ಹೋಗ್ತೀವಿ. ಇವೆರಡು ಕ್ಯಾಟಗರಿ. ಸೊ ಇದನ್ನು ಡೆಫಿನೆಟಾಗಿ ಒಂದ್ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಡೈರೆಕ್ಟಾಗಿ ವಾಟ್ ಆರ್ ಲಯೋಫಿಲಿಕ್ ಸಾಲ್ಸ್ ಗಿವನ್ ಎಕ್ಸಾಂಪಲ್ ಅಂತ ಕೇಳಿಲ್ಲ, ಅದು ವಾಟ್ ಆರ್ ಲಯೋಫೋಬಿಕ್ ಸಾಲ್ಸ್ ಗಿವನ್ ಎಕ್ಸಾಂಪಲ್ ಅಂತ ಕೇಳಿಲ್ಲ. ಅವ್ರೇನು ಮಾಡ್ತಾರೆ, ರೈಟ್ ಎನಿ ಟು ಡಿಫ್ರೆನ್ಸ್ ಬಿಟ್ವೀನ್ ಲಯೋಫಿಲಿಕ್ ಆ್ಯಂಡ್ ಲಯೋಫೋಬಿಕ್ ಅಂತ ಕೇಳ್ತಾರೆ. ಯಾವುದಾದ್ರು ಎಕ್ಸಾಂಪಲ್ನ ಕೊಡಿ ಅಂತ. ಸೊ ಹಾಗೆ ನಾನು ಸ್ಟೇಟ್ಮೆಂಟ್ ಕೂಡ ಕೊಡ್ತೀನಿ. ಹೇಳಿದ್ನಲ್ಲ, ಈ ಒಂದು ಸರ್ಫೇಸ್ ಕೆಮಿಸ್ಟ್ರಿ ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳಿದಾಗ ರೈಟ್
ಎನಿ ತ್ರೀ ಡಿಫ್ರೆನ್ಸ್ ಬಿಟ್ವೀನ್ ಫಿಸಿಕಲ್ ಅಡ್ಸಾಪ್ಷನ್ ಕೆಮಿಕಲ್ ಅಡ್ಸಾಪ್ಷನ್ ಅಂತ ನಾವು ಯಾವ ರೀತಿ ನೋಡ್ತೀವೋ ಅದೇ ರೀತಿ ವಾಟ್ ಈಸ್ ಲಯೋಫಿಲಿಕ್ ಸಾಲ್ಟ್ಸ್ ಅಂತ ಕೇಳಲ್ಲ, ಡಿಫ್ರೆನ್ಸ್ ಬಿಟ್ವೀನ್ ಲಯೋಫಿಲಿಕ್ ಆ್ಯಂಡ್ ಲಯೋಫೋಬಿಕ್ ಅಂತ ಕೇಳ್ತಾರೆ. ಸೊ ಹಾಗಾದರೆ ವಾಟ್ ಆರ್ ಲಯೋಫಿಲಿಕ್ ಬಿಟ್ಟು ಒಂದು ಬಿಟ್ಕೊಳ್ಳಿ. ಲಯೋ, ಈ ಮೀನಿಂಗ್ ಆಫ್ ಲಯೋ ನೋಡ್ಕೊಳ್ಳಿ. ಇಲ್ಲಿ ಮೀನಿಂಗ್ ಅಂದರೆ ಲಯೋ ಅಂತ ಹೇಳಿದ್ರೆ ಸಾಲ್ವೆಂಟ್ ಅಂತ. ಲಯೋ ಅಂತ ಹೇಳಿದ್ರೆ ಸಾಲ್ವೆಂಟ್ ಅಂತ. ಲಯೋ ಅಂತ ಹೇಳಿದ್ರೆ ಸಾಲ್ವೆಂಟ್ ಅಂತ. ಫಿಲಿಕ್ ಅಂದರೆ ಲವಿಂಗ್ ಅಂತ. ದಿಸ್ ಇಸ್ ಫಿಲಿಕ್. ಫಿಲಿಕ್ ಅಂತ ಹೇಳಿದ್ರೆ ಲವಿಂಗ್. ಸಾಲ್ವೆಂಟ್ ಲವಿಂಗ್ ಅಂತ ಬಂತು ಅಂತ ಹೇಳಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ದ ಲಯೋಫಿಲಿಕ್ ಅಂತ ಕರಿತೀವಿ. ಲಯೋಫೋಬಿಕ್ ಅಗೇನ್ ಸೇಮ್, ಇದು ಕೂಡ ಲಯೋ ಅಂತ ಹೇಳಿದ್ರೆ ಅಗೇನ್ ಸೇಮ್ ಸಾಲ್ವೆಂಟ್ ಅಂತ ಅರ್ಥ. ಫೋಬಿಕ್ ಅಂದರೆ ಹೇಟಿಂಗ್ ಅಂತ. ಫೋಬಿಕ್ ಅಂದರೆ ಹೇಟ್, ಹೇಟಿಂಗ್ ಅಂತ ಕೂಡ ನಾವು ಕರಿತೀವಿ. ಫೋಬಿಕ್ ಅನ್ನ ಮೀನಿಂಗ್ ಅಂತ ಹೇಳ್ಬೇಕಾದ್ರೆ ಬರ್ಕೊಡಿ. ಫೋಬಿಕ್, ಫೋಬಿಯಾ ಅಂತ ಕರಿತೀವಲ್ಲ, ಈ ಫೋಬಿಕ್ ಅಂದರೆ ಹೇಟ್, ಹೇಟ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಫೋಬಿಕ್ ಅಂದರೆ ಹೇಟಿಂಗ್ ಅಥವಾ ಹೇಟ್ ಅಂದರೆ ತಪ್ಪ ಇಲ್ಲ. ಸೊ ಓಕೆ, ಈ ರೀತಿ. ಸೊ ಹಾಗಿದ್ರೆ ವಾಟ್ ಈಸ್ ಲಯೋಫಿಲಿಕ್ ಇಲ್ಲಿ ಅರ್ಥ ಆಗ್ಬಿಡುತ್ತೆ. ಲಯೋಫಿಲಿಕ್ ಅಂತ ಹೇಳಿದಾಗ ಇಂಟರಾಕ್ಷನ್ ಬಿಟ್ವೀನ್ ಡಿ ಪಿ ಆ್ಯಂಡ್ ಡಿ ಎಮ್ ಅಂತ ನೋಡೋದಾದರೆ ಅದರ ಮಧ್ಯೆ ಗ್ರೇಟರ್ ಅಫಿನಿಟಿ ಅಂತ ಹೇಳ್ತೀವಿ. ಹಾಗಾಗಿ ಡಿ ಪಿ ಮತ್ತು ಡಿ ಎಮ್ಗಳ ಮಧ್ಯೆ ಯಾರಿಗೆ ಜಾಸ್ತಿ ಅಫಿನಿಟಿ ಇರುತ್ತೋ ಅಂಥ ಸಾಲುಗಳಿಗೆ ಅಥವಾ ಅಂಥ ಕೊಲೈಡ್ಸ್ ಏನವೆ ಅಂತ ಕರಿತೀವಿ, ಅದನ್ನ ಲಯೋಫಿಲಿಕ್. ನೋಡಿ, ಲಯೋಫಿಲಿಕ್ ಅಂತ ನಾವು ನೋಡೋದಾದ ಜನರಲ್ಲಾಗಿ ಹೇಳ್ತೀವಿ. ಸೊ ಲಯೋಫಿಲಿಕ್ ಕೊಲೈಡ್ಸ್ ಆರ್ in which the particles of the dispersed phase have great affinity with the dispersion medium. ಅರ್ಥ ಆಯ್ತು ಈಗ? ನೋಡಿ, ಫಸ್ಟ್ ಒಳಗೆ ಸ್ಟಡಿ ಮಾಡ್ತಾ ಹೋಗೋಣ. ಈಗ ನಿಮ್ಮ ಪ್ರಕಾರ ಈಗ ಸೊ ಇಂಟರಾಕ್ಷನ್ ಲಯೋಫಿಲಿಕ್ ಅಂತ ನೋಡೋದಾದ್ರೆ ಅದರ ಲಯೋಫಿಲಿಕ್ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ ದ ಪಾರ್ಟಿಕಲ್ಸ್ ಆಫ್ ದ ಡಿ ಪಿ ಹ್ಯಾವ್ ಗ್ರೇಟ್ ಅಫಿನಿಟಿ ವಿತ್ ಡಿ ಎಮ್ ಅಂತ ಹೇಳ್ತೀವಿ. ಇಲ್ಲಿ ಸೊ dispersed phase have great affinity with DM. So he is called the lyophilic colloids. ಅರ್ಥ ಆಯ್ತಾ? ಲಯೋಫಿಲಿಕ್ ಅಂದ್ರೆ ಅರ್ಥ ಏನಲ್ಲಿ ಲವಿಂಗ್ ಅಂತ ಕರೀತಿದ್ದಾರೆ. ಸೊ ಹಾಗಾಗಿ ಸೊ ದೀಸ್ colloids or these colloidal particles have ಗ್ರೇಟ್ ಅಫಿನಿಟಿ. ಅದರಲ್ಲಿ ಯಾವುದು? ದ ಪಾರ್ಟಿಕಲ್ಸ್ ಆಫ್ ಡಿ ಪಿ. ನೆನ್ಪಿಟ್ಕೊಳ್ಳಿ, ದ ಪಾರ್ಟಿಕಲ್ಸ್ ಆಫ್ ಡಿಸ್ಪರ್ಸ್ಡ್ ಫೇಸ್ ಹ್ಯಾವ್ ಗ್ರೇಟ್ ಅಫಿನಿಟಿ ವಿತ್ ಡಿಸ್ಪರ್ಷನ್ ಮೀಡಿಯಮ್. ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಲಯೋಫಿಲಿಕ್ ಕೊಲೈಡ್ಸ್ ಅಂತ ಕರೀಬಹುದು. ಲಯೋಫಿಲಿಕ್ ಸಾಲ್ ಅಂತ ಕರೀತಾರೆ. ಇಸ್ ಆರ್ ಆಲ್ಸೋ ನೋನ್ ಆಸ್, ನೆನ್ಪಿಟ್ಕೊಳ್ಳಿ, ದಿಸ್ ಲಯೋಫಿಲಿಕ್ ಕೊಲೈಡ್ಸ್ ಆರ್ ಆಲ್ಸೋ ನೋನ್ ಆಸ್ ಇಂಟ್ರೆನ್ಸಿಕ್ ಕೊಲೈಡ್ಸ್ ಅಂತ ಕೂಡ ಕರೀತಾರೆ. ಇಂಟ್ರೆನ್ಸಿಕ್ ಕೊಲೈಡ್ಸ್ ಅಂತ ಕೂಡ ಕರೀತಾರೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ದ ಇಂಟ್ರೆನ್ಸಿಕ್ ಕೊಲೈಡ್ಸ್. ಎಕ್ಸಾಂಪಲ್ ಬೇಕಾದ್ರೆ ನೋಡ್ಕೊಳ್ಳಿ. ಸೊ ಲಯೋಫಿಲಿಕ್ಗೆ ನಾವು ಎಕ್ಸಾಂಪಲ್ಸ್ ನೋಡೋದಾದ್ರೆ ಇಂಟ್ರೆನ್ಸಿಕ್ ಕೊಲೈಡ್ಸ್, ಕೊಲೈಡಲ್ ಸೊಲ್ಯೂಷನ್ ಆಫ್ ಸ್ಟಾರ್ಚ್ ಮತ್ತು ಪ್ರೋಟೀನ್. ಎಕ್ಸಾಂಪಲ್ ಬೇಕಾದ್ರೆ ಕೊಡುವಾಗ ಎಂಥ ಸೊಲ್ಯೂಷನ್ ಬರೀತೀನಿ ಜನರಿಗೆ? ಸೊಲ್ಯೂಷನ್ ಆಫ್ ಸ್ಟಾರ್ಚ್ ಅಂತ ಹೇಳಿದ್ರೆ ಕೊಲೈಡಲ್ ಸೊಲ್ಯೂಷನ್ ಅಂತ ಬರೆಯಲಿಲ್ಲ, ಸಿಂಪಲ್ ಹೇಳ್ತಾ ಇದ್ದೀನಿ. ಸೊ ಕೊಲೈಡಲ್ ಸೊಲ್ಯೂಷನ್ ಆಫ್ ಯಾವುದಿದು? ಸ್ಟಾರ್ಚ್. ಇನ್ನೊಂದು ಬೇಕಾದ್ರೆ ಪ್ರೋಟೀನ್. ಸೊ ದೀಸ್ ಟು ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಲಯೋಫಿಲಿಕ್ ಕೊಲೈಡ್ಸ್. ಸೊ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಓಕೆ, ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಲಯೋಫೋಬಿಕ್. ಇದು ನಡೆಸ್ತಾ ಇದೆ ಜನರಿಗೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಯಾವುದಪ್ಪ ಇದರಲ್ಲಿ? ಲಯೋಫೋಬಿಕ್. ನೆಕ್ಸ್ಟ್ ಈಸ್ ಲಯೋಫೋಬಿಕ್ ಕೊಲೈಡ್ಸ್. ನೋಡಿ, ಲಯೋಫೋಬಿಕ್ ಕೊಲೈಡ್ಸ್ ಅಂತ ಹೇಳಿದಾಗ ಯಾವ ನೋ ಅಫಿನಿಟಿ ಬಿಟ್ವೀನ್ ಡಿ ಪಿ ಆ್ಯಂಡ್ ಡಿ ಎಮ್. ಡೆಫಿನೆಟ್ ಆಗಿ ದ ಪಾರ್ಟಿಕಲ್ಸ್ ಆಫ್ ದ ಡಿಸ್ಪರ್ಸನ್ ಫೇಸ್ ಹ್ಯಾವ್ ನೋ ಅಫಿನಿಟಿ ವಿತ್ ದ ಡಿಸ್ಪರ್ಷನ್ ಮೀಡಿಯಮ್. ಜಾಸ್ತಿ ಗ್ರೇಟ್ ಅಫಿನಿಟಿ. ಲಯೋಫಿಲಿಕಲ್ಲಿ ಅಫಿನಿಟಿ ಜಾಸ್ತಿ ಇರುತ್ತೆ. ಅಫಿನಿಟಿ ಇದ್ದೇ ಇರಲೇಬೇಕು, ಲವಿಂಗ್ ಅಂತ ಕರಿತೀವಲ್ಲ. ಲಯೋಫೋಬಿಕ್ ಅಂದ್ರೆ ಹೇಟಿಂಗ್ ಅಂತ ಹೇಳೋದ್ರಿಂದ the particles of the DP ಅಂದರೆ dispersed phase have no affinity with DM. So this is called as the lyophobik
ಕೊಲೈಡ್ಸ್ ಅಂತ ಕರೀತಾ ಹೋಗ್ತೀವಿ. ಸೊ ಯಾವುದೇ ಕಾರಣಕ್ಕೂ ಈ ಡಿ ಪಿನಲ್ಲಿ ನೋಡುವಾಗ ಡಿಸ್ಪರ್ಸ್ಡ್ ಫೇಸು ಡಿಸ್ಪರ್ಷನ್ ಮೀಡಿಯಂ ಮಧ್ಯೆ ಯಾವುದೇ ರೀತಿಯ ಅಫಿನಿಟಿ ಇರಲ್ಲ. ಸೊ ದಟ್ ಸಾಲ್ ಆರ್ ದಟ್ ಟೈಪ್ ಆಫ್ ಕೊಲೈಡ್ಸ್ ಆರ್ ಕಾಲ್ಡ್ ಆಸ್ ದ ಲಯೋಫೋಬಿಕ್ ಕೊಲೈಡ್ಸ್ ಅಂತ ಕರಿತೀವಿ. ಸೊ ಅದರ ಎಕ್ಸಾಂಪಲ್ ಬೇಕಾದರೆ ಸಿಲ್ವರ್ ಸಾಲ್ ಮತ್ತು ಗೋಲ್ಡ್ ಸಾಲ್ ಅಂತ ಎಕ್ಸಾಂಪಲ್ ತಗೋಬೋದು. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ತಗೊಳ್ಳೋದ್ರಿಂದ ಸಿಲ್ವರ್ ಸಾಲ್ ಅಂತ ಕರಿತೀವಿ. ಇನ್ನೊಂದು ಬೇಕಾದ್ರೆ ಗೋಲ್ಡ್ ಸಾಲ್ ಅಥವಾ ಗೋಲ್ಡ್ ಕೊಲೈಡ್ಸ್. ಇದಾದ ಟೂ ಬೆಸ್ಟ್ ಎಕ್ಸಾಂಪಲ್ಸ್ ಅಂತ ಕೂಡ ಕರೀಬೋದು. ಇನ್ನೊಂದು ಸ್ಟೆಪ್ಪಲ್ಲಿ ಬೇಕಾದ್ರೆ ಮುಂದೆ ಹೋದಾದರೆ ದೀಸ್ ಲಯೋಫಿಲಿಕ್ ಕೊಲೈಡ್ಸ್ ಸಾಲ್ಸ್ ಆರ್ ಕಾಲ್ಡ್ ಆಸ್ ಇಂಟ್ರೆನ್ಸಿಕ್ ಅಂತ ಕರೀತಾರೆ. ದಿಸ್ ಲಯೋಫೋಬಿಕ್ ಆರ್ ಆಲ್ಸೋ ಕಾಲ್ಡ್ ಆಸ್ ಎಕ್ಸ್ಟ್ರೆನ್ಸಿಕ್. These are also called as the extrinsic colloids ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಸೊ ಈಗ ದಿಸ್ ಟು ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನಾನು ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ವೈಸಲ್ಲಿ ಹೇಳ್ಬಿಟ್ಟಿದ್ದೀನಿ. ನಿಮಗೆ ಎಕ್ಸಾಮಲ್ಲಿ ಏನಾದರೂ 2 ಮಾರ್ಕ್ಸಿಗೆ ಕೇಳಿದ್ರೆ, ಸೊ ಎಕ್ಸಾಮಲ್ಲಿ ಏನಾದರೂ 2 ಮಾರ್ಕ್ಸಿಗೆ ಏನಾದರೂ ಕೇಳಿದ್ರೆ ಹೌ ಟು ಡಿಫೈನ್ ದೀಸ್ ಕಾನ್ಸೆಪ್ಟ್ಸ್ ಅಂತ ನಿಮಗೆ ಜನರಲಾಗಿ ಕೇಳ್ತಾ ಹೋಗೋದ್ರೆ ಜನರಲ್ ನೋಡ್ಕೊಳ್ಳಿ. ಸೊ ಇಲ್ಲಿ ನಾವು ನೋಡೋದಾದರೆ ಡಿಫ್ರೆನ್ಸ್ ಬೇಕಾದ್ರೆ ನೋಡಿ ಜನರಲಾಗಿ ಹೇಳ್ತೀನಿ ನಿಮಗೆ. ಎಕ್ಸಾಮಲ್ಲಿ ರೈಟ್ ಎನಿ ಟು ಡಿಫ್ರೆನ್ಸ್ ಬಿಟ್ವೀನ್ ಲಯೋಫಿಲಿಕ್ ಆ್ಯಂಡ್ ಲಯೋಫೋಬಿಕ್ ಅಂತ ಕೇಳಿದ್ರೆ, ಸೊ ಅದನ್ನು ಜಸ್ಟ್ ಹಂಗೆ ಒಂದು ನಾನು ಡ್ರಾ ಮಾಡ್ಬಿಡ್ತೀನಿ ನೋಡಿ. ಇಲ್ಲಿ ಇಟ್ಸ್ ಕಾಲ್ಡ್ ಲಯೋಫಿಲಿಕ್. ಸರಿ, ಒಂದು ನಿಮಿಷ ಅಳಿಸ್ಬಿಡ್ತೀನಿ, ರಬ್ ಮಾಡ್ತೀನಿ, ನೋಡ್ಕೊಳ್ಳಿ ಸರಿನಾ. ಇಲ್ಲಿ ನೋಡಿ, ಸೊ ವೆರಿ ಕ್ಲಿಯರ್ ಲಯೋಫಿಲಿಕ್ ಲಯೋಫೋಬಿಕ್ ಬೇಕಾದ್ರೆ ಲಯೋಫಿಲಿಕ್ ಸಾಲ್ ಅಂತ ಒಂದು ಕಡೆ ತಗೊಳ್ಳಿ, ಇನ್ನೊಂದನ್ನ ಎರಡು ಎಲ್ ಪಿ ಅಂತ ತಗೊಳ್ಳಿ, ಇನ್ನೊಂದು ಲಯೋಫೋಬಿಕ್ ಅಂತ ಬೇಕಾದ್ರೂ ತಗೊಳ್ಳಿ, ಸಾಲ್ ಅಂತ ತಗೊಳ್ಳಿ. ಮತ್ತು ಎರಡು ಡಿಫ್ರೆನ್ಸ್ ನೋಡೋದಾದರೆ ವೆರಿ ಕ್ಲಿಯರ್. ಫಸ್ಟ್ ಒನ್ ನೋಡಿ, ಇಲ್ಲಿಗೆ ಫಸ್ಟ್ ಒನ್. ಮೊದಲನೇ ಡಿಫ್ರೆನ್ಸ್ ನಾವೇನು ನೋಡ್ಬೋದಪ್ಪ ಅಂತ ಹೇಳಿದ್ರೆ, ಬರೆಯಬೇಕಾದ್ರೆ ಡಿ ಪಿ ಆ್ಯಂಡ್ ಡಿ ಎಮ್ ಬರೆಯುವಾಗ ಗ್ರೇಟ್ ಅಫಿನಿಟಿ ವಿತ್ ಡಿ ಪಿ ಆ್ಯಂಡ್ ಡಿ ಎಮ್ ಬರಿಬೋದು. ಗ್ರೇಟ್ ಅಫಿನಿಟಿ with DP and DM. That's all. Great affinity with DP and DM. ಬರ್ಕೋಬೋದಾ? ಇಲ್ಲೇ ಬರೀಬೋದು ನೋ ಅಫಿನಿಟಿ. ನೋ ಅಫಿನಿಟಿ ವಿತ್ DP and DM. ನೋ ಅಫಿನಿಟಿ ವಿತ್ DP and DM. ಓಕೆನಾ? ಎರಡನೇ ಪಾಯಿಂಟ್ ಕ್ಲಿಯರ್ ಬರೆಯಬಹುದು. ಇದು ಕೂಡ ರಿವರ್ಸಿಬಲ್ ಅಂಡ್ ಇರ್ರಿವರ್ಸಿಬಲ್. ಇನ್ನೊಂದು ಬೇಕಾದ್ರೆ ಇರ್ರಿವರ್ಸಿಬಲ್. ಸೊ ಮೂರನೇ ಪಾಯಿಂಟ್ ಎಕ್ಸಾಂಪಲ್ಸ್ ಕೊಟ್ಟು ನಡೆಯುತ್ತೆ. ಬೇಕಾದ್ರೆ ಇಲ್ಲ ಇನ್ನೊಂದು ಸ್ಟೆಪ್ ಮುಂದೆ ಬರಿತೀನಿ ಬೇಕಾದಂತಂದ್ರೆ ಪಾರ್ಟಿಕಲ್ಸ್ ಆರ್ ನಾಟ್ ಈಸಿಲಿ ವಿಸಿಬಲ್. ಇಲ್ಲಿ ಬರೀಬೋದು ಲಯೋಫಿಲಿಕಲ್ಲಿ ಪಾರ್ಟಿಕಲ್ಸ್ ಕಣ್ಣಿಗೆ ಕಾಣಲ್ಲ. ಸೊ ಪಾರ್ಟಿಕಲ್ಸ್ ಆರ್ ಡಿಟೆಕ್ಟೆಡ್ ಯೂಸಿಂಗ್ ಅಲ್ಟ್ರಾ ಮೈಕ್ರೋಸ್ಕೋಪ್. ಇಲ್ಲಿ ನೋಡಿಬೇಕು ಮೂರನೇ ಪಾಯಿಂಟ್ ಇಲ್ಲಿ ನಾನು ಬರೆದಿರಲ್ಲ, ಜಸ್ಟ್ ರಫಾಗಿ ಹೇಳ್ತೀನಿ ನಿಮಗೆ. ಪಾರ್ಟಿಕಲ್ಸ್ ಆರ್ ನಾಟ್ ವಿಸಿಬಲ್. ದ ಪಾರ್ಟಿಕಲ್ಸ್ ಆರ್ ನಾಟ್ ವಿಸಿಬಲ್ ವೆರಿ ಈಸಿಯಾಗಿ ಪಾರ್ಟಿಕಲ್ಸನ್ನು ನೋಡಲಿಕ್ಕಾಗಲ್ಲ. ಪಾರ್ಟಿಕಲ್ಸ್ ಕ್ಯಾನ್ ಬಿ ವಿಸಿಬಲ್ ವಿತ್ ಹೆಲ್ಪ್ ಆಫ್ ದ ಮೈಕ್ರೋಸ್ಕೋಪಿಂದ ನೋಡ್ಬೋದಂತೆ. ಸೊ ಇನ್ನೊಂದು ಪಾರ್ಟಿಕಲ್ಸ್ ಮೇ ಆರ್ ಮೇ ನಾಟ್ ಬಿ ಕ್ಯಾರಿ ಎಲೆಕ್ಟ್ರಿಕ್ ಚಾರ್ಜಸ್. ಇಲ್ಲಿ ಪಾರ್ಟಿಕಲ್ಸ್ ಆಗ್ಬೋದು ಆಗ್ತಿರ್ಬೋದು. ಪಾರ್ಟಿಕಲ್ಸ್ ಮೇ ಆರ್ ಮೇ ನಾಟ್ ಬಿ ಕ್ಯಾರಿ ಎಲೆಕ್ಟ್ರಿಕಲ್ ಚಾರ್ಜಸ್. ಈ ಕಡೆ ಪಾರ್ಟಿಕಲ್ಸ್ ಡು ನಾಟ್ ಕ್ಯಾರಿ ಎಲೆಕ್ಟ್ರಿಕಲ್ ಚಾರ್ಜಸ್. ಇದು ಎಷ್ಟು ಪಾಯಿಂಟ್ಸ್ ಬೇಡ, ಎರಡು ಸಾಕು. ಒಂದು ಗ್ರೇಟ್ ಅಫಿನಿಟಿ ವಿತ್ ಡಿ ಪಿ ಆ್ಯಂಡ್ ಡಿ ಎಮ್ಮು, ನೋ ಅಫಿನಿಟಿ ವಿತ್ ಡಿ ಪಿ ಆ್ಯಂಡ್ ಡಿ ಎಮ್ಮು, ರಿವರ್ಸಿಬಲ್ ಇರ್ರಿವರ್ಸಿಬಲ್. ಎಕ್ಸಾಂಪಲ್ ಬೇಕಾದರೆ ಇಲ್ಲಿ ಸ್ಟಾರ್ ಅಂತ ಕೊಡ್ಬೋದು. ಬೆಸ್ಟ್ ಎಕ್ಸಾಂಪಲ್ ಸ್ಟಾರ್ಸ್ ಅಂತ ಕೊಟ್ಟಿಂದ ಕೊಡ್ಬೋದು. ಇಲ್ಲಿ ಬೇಕಾದರೆ ಏಜ್ ಇದೆ ಗೊತ್ತಲ್ಲ, ಸಿಲ್ವರ್ ಸಾಲು. ಇನ್ನೊಂದು ಬೇಕಾದರೆ ಗೋಲ್ಡ್. ಯಾರು ಒಂದು ಕೊಟ್ಟರೆ ಸಾಕು, ನೆನ್ಪಿಟ್ಕೊಡಿ. ಖಂಡಿತವಾದ 3 ಮಾರ್ಕ್ಸಿಗೆ ಕೇಳಲ್ಲ, 2 ಮಾರ್ಕ್ಸಿಗೆ ಕೇಳಿದ್ದಾರೆ. ರೈಟ್ ಎನಿ ಟು ಡಿಫ್ರೆನ್ಸ್ ಬಿಟ್ವೀನ್ ಲಯೋಫಿಲಿಕ್ ಆ್ಯಂಡ್ ಲಯೋಫೋಬಿಕ್ಸ್ ಅಂತ ಕೇಳಿದಾಗ ಒಂದೇ ಸಿಂಪಲಾಗಿ ಬರ್ಕೊಳ್ಳಿ, ಅಫಿನಿಟಿ ಬಿಟ್ವೀನ್ ಡಿ ಪಿ ಆ್ಯಂಡ್ ಡಿ ಎಮ್ ಅಷ್ಟೇ ಬರ್ಕೊಂಡ್ರೆ ಸಾಕು. ಗ್ರೇಟ್ ಅಂತ ಬಿಟ್ಟರು ನಡೆಯಬೇಕಾರೆ ಅಥವಾ ಬರೆಯೋದ್ರೆ ಮೆಸೇಜ್ ಬರ್ಕೊಳ್ಳಿ. ಅಫಿನಿಟಿ ಅದು ರೋಡ್ ಬೇಕೇ ಬೇಕು ನಮಗೆ. ಅಫಿನಿಟಿ ಬಿಟ್ವೀನ್ ಡಿ ಪಿ ಆ್ಯಂಡ್ ಡಿ ಎಮ್. ಈ ಕಡೆ ಬರೆಯುವಾಗ ನೋ ಅಫಿನಿಟಿ ಬಿಟ್ವೀನ್ ಡಿ ಪಿ ಆ್ಯಂಡ್ ಡಿ ಎಮ್ ಅಂತ ತಗೊಳ್ಳಿ. ಇದು ರಿವರ್ಸಿಬಲ್ ಇಸ್ ಕಾಮನ್. ಓಕೆನಾ? ಇಷ್ಟು ನೋಡಿಕೊಂಡ್ರೆ ಎರಡನೇ ಕ್ಲಾಸಿಫಿಕೇಶನ್ ಕಂಪ್ಲೀಟ್ ಆಗಿದೆ. ಓಕೆ, ಐ ವಿಲ್ ಮೂವ್ ಆನ್ ಟು ದ
ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಬಂದ್ಬಿಟ್ಟು ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಟೈಪ್ ಆಫ್ ದ ಪಾರ್ಟಿಕಲ್ಸ್ ಆಫ್ ದ ಡಿಸ್ಪರ್ಸ್ಡ್ ಫೇಸ್ ಅಂತ. ಯಾವ ಥರ ಪಾರ್ಟಿಕಲ್ಸ್ಗಳು ಡಿಸ್ಪರ್ಸ್ಡ್ ಮೇಲೆ ಇರ್ತವೆ, ಬಿಕಾಸ್ ಸೈಜ್ ಆಫ್ ದಿ ಪಾರ್ಟಿಕಲ್ಸ್, ದ ಪಾರ್ಟಿಕಲ್ ಸೈಜ್ ಆಫ್ ದ ಡಿಸ್ಪರ್ಸ್ಡ್ ಫೇಸ್ ಅದೇನು ಚಿಕ್ಕದಿರುತ್ತೋ ದೊಡ್ಡದಿರುತ್ತೋ. ಹಾಗಾಗಿ ಮೊದಲನೇ ಕ್ಯಾಟಗರಿ ಬಂದ್ಬಿಟ್ಟು ನೇಚರ್ ಆಫ್ ಫಿಸಿಕಲ್ ಸ್ಟೇಟ್ಸ್ ಮೇಲೆ ಮಾಡಿದ್ವಿ. ಅದು ನೇಚರ್ ಆಫ್ ಫಿಸಿಕಲ್ ಸ್ಟೇಟ್ ಅಂತ ಹೇಳಿದಾಗ ಅದು ಸಾಲಿಡ್, ಲಿಕ್ವಿಡ್, ಗ್ಯಾಷಿಯಸ್ ಮಾಡಿದ್ವಿ. ಎರಡನೇದು ಬಂದ್ಬಿಟ್ಟು ಇಂಟರಾಕ್ಷನ್ ಬಿಟ್ವೀನ್ ಡಿ.ಪಿ ಆ್ಯಂಡ್ ಡಿ.ಎಮ್, ಡಿಸ್ಪರ್ಸ್ಡ್ ಫೇಸ್ ಆ್ಯಂಡ್ ಡಿಸ್ಪರ್ಷನ್ ಮೀಡಿಯಮ್ ಅನ್ನು ಮಾಡಿದ್ವಿ. ಮೂರನೇದು ಬಂದ್ಬಿಟ್ಟು ಸೈಜ್ ಆಫ್ ದಿ ಪಾರ್ಟಿಕಲ್ಸ್ ಆಫ್ ಡಿಸ್ಪರ್ಸ್ಡ್ ಫೇಸ್. ಈ ಮೂರನೇ ಕ್ಲಾಸಿಫಿಕೇಶನ್ ಇದೆಯಲ್ಲ, ವಾಟ್ ಈಸ್ ದ ಸೈಜ್ ಆಫ್ ದಿ ಪಾರ್ಟಿಕಲ್ಸ್ ಆಫ್ ದ ಡಿ.ಪಿ ಅಂದರೆ ಡಿಸ್ಪರ್ಸ್ಡ್ ಫೇಸಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಸೈಜ್ ಮೇಲೆ ಕ್ಲಾಸಿಫೈ ಮಾಡ್ತಾ ಹೋಗ್ತಾರೆ. ಅಂಥದ್ರಲ್ಲಿ ನೋಡುವಾಗ ಮೂರು ಥರ ನಾವು ನೋಡ್ತೀವಿ. ಒಂದು ಮಲ್ಟಿ ಮಾಲಿಕ್ಯುಲರ್ ಕೊಲಾಯ್ಡ್ಸ್ ಅಂತ ಬರುತ್ತೆ, ಇನ್ನೊಂದು ಮ್ಯಾಕ್ರೋ ಮಾಲಿಕ್ಯುಲರ್ ಅಂತ ಬರುತ್ತೆ, ಇನ್ನೊಂದು ಅಸೋಸಿಯೇಟೆಡ್ ಅಂತ ಬರುತ್ತೆ. ಈ ಮೂರು ಕ್ಯಾಟಗರಿ ಬರ್ತಕ್ಕಂಥದ್ದು ಥರ್ಡ್ ಕ್ಲಾಸಿಫಿಕೇಶನ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ನೋಡಿ, ಈಗ ನಾವು ಎರಡು ಕ್ಲಾಸಿಫಿಕೇಶನ್ ಡೇಟಾ ನೋಡಿದ್ವಿ. ಮೂವ್ ಆನ್ ಟು ದ ಥರ್ಡ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಸೈಜ್ ಆಫ್ ದ ಡಿಸ್ಪರ್ಸ್ಡ್ ಫೇಸ್ ಪಾರ್ಟಿಕಲ್ಸ್. ಅದರ ಬೇಸ್ಡ್ ಆನ್ ದ ಪಾರ್ಟಿಕಲ್ ಸೈಜ್ ಆಫ್ ಡಿಸ್ಪರ್ಸ್ಡ್ ಫೇಸ್ ಅಂತ ಹೇಳ್ಬೋದು, ತಪ್ಪೇನಿಲ್ಲ. ಹಾಗಾಗಿ ಥರ್ಡ್ ಕ್ಲಾಸಿಫಿಕೇಶನ್ ಇದು ಮೂರರಲ್ಲಿ ಹೇಳ್ತೀನಿ. ಈಗ ಮೂರನೇ ಕ್ಲಾಸಿಫಿಕೇಶನ್ ಪಾರ್ಟಿಕಲ್ ಸೈಜ್, ಯಾಕಂದ್ರೆ ತಗೊಳ್ಳಿದ್ರೆ ಪಾರ್ಟಿಕಲ್ ಸೈಜ್ ಆಫ್ ಬೇಸ್ಡ್ ಆನ್ ಬರಲಿಲ್ಲ ನನಗೆ, ಕಂಟಿನ್ಯೂ. ಬೇಸ್ಡ್ ಆನ್ ದ ಪಾರ್ಟಿಕಲ್ ಸೈಜ್ ಆಫ್ ಡಿ.ಪಿ, ಪಾರ್ಟಿಕಲ್ ಸೈಜ್ ಆಫ್ ಡಿ.ಪಿ ಅಂದರೆ ಡಿಸ್ಪರ್ಸ್ಡ್ ಫೇಸ್. ಹೊರಗೆ ತಗೊಂಡು ಹೋಗೋದ್ರಲ್ಲಿ ಅದರಲ್ಲಿ ಫಸ್ಟ್ ಒನ್ ಮಲ್ಟಿ ಮಾಲಿಕ್ಯುಲರ್ ಅಂತ ಬರುತ್ತೆ. ಫಸ್ಟ್ ಒನ್ ಇಸ್ ಕಾಲ್ಡ್ ಮಲ್ಟಿ ಮಾಲಿಕ್ಯುಲರ್ ಕೊಲಾಯ್ಡ್ಸ್. ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ದ ಮಲ್ಟಿ ಮಾಲಿಕ್ಯುಲರ್ ಕೊಲಾಯ್ಡ್ಸ್. ಮಲ್ಟಿ ಮಾಲಿಕ್ಯುಲರ್ ಕೊಲಾಯ್ಡ್ಸ್ ಫಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒಂದು ಮ್ಯಾಕ್ರೋ ಅಂತ ಬರುತ್ತೆ ಮತ್ತು ಅಸೋಸಿಯೇಟೆಡ್. ಫಸ್ಟ್ ಒನ್ ಒಂದೊಂದು ಮೂರು ಬರುತ್ತೆ ಇದರಲ್ಲಿ. ಸೊ 3 classes are there. One is multi-molecular colloids. ಇನ್ನೊಂದು we can call it as macromolecular ಅಂತ ಬರುತ್ತೆ. ಇನ್ನೊಂದು ಬಂದ್ಬಿಟ್ಟು ಅಸೋಸಿಯೇಟೆಡ್ ಅಂತ ಬರುತ್ತೆ. ಮಲ್ಟಿ ಅಂದರೆ ಏನು? ಸೊ ದೀಸ್ colloids formed by aggregation of large number of atoms or molecules with a diameter much less than 1 nanometer ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಈ ಥರ ಕೊಲೈಡ್ಸ್ಗಳು ಫಾರ್ಮೇಷನ್ ಆಗಬೇಕಂತ ಹೇಳಿದ್ರೆ ಲಾರ್ಜ್ ನಂಬರ್ ಆಫ್ ಪಾರ್ಟಿಕಲ್ಸ್, ದೇರ್ ಸೈಜ್ ಶುಡ್ ಬಿ ಲೆಸ್ ದೆನ್ 1 nanometer ಅಗ್ರಿಗೇಟೆಡ್ ಟು ಫಾರ್ಮ್ ಎ ಮಲ್ಟಿ ಮಾಲಿಕ್ಯುಲರ್ ಕೊಲೈಡ್ಸ್ ಅಂತ ಕರೀತಾರೆ. ಅದರ ಅರ್ಥ ಏನಪ್ಪ ಅಂದರೆ, ಚಿಕ್ಕ ಪಾರ್ಟಿಕಲ್ಸ್ಗಳು ಒಂದು ಕಡೆ ಅಕ್ಯುಮುಲೇಟ್ ಆಗ್ಬಿಟ್ಟು ಆ ಪಾರ್ಟಿಕಲ್ ಅಕ್ಯುಮುಲೇಟ್ ಆಗ್ತಕ್ಕಂಥ ಪಾರ್ಟಿಕಲ್ನ ಸೈಜ್ ಏನಾಗಿರಬೇಕು? ಲೆಸ್ ದೆನ್ 1 nanometer ಆಗಿರಬೇಕು. ಅಕ್ಯುಮುಲೇಟ್ ಆಗಿರ್ತಕ್ಕಂಥ ಪಾರ್ಟಿಕಲ್ ಸೈಜ್ ಏನಾಗಿರಬೇಕು? ಲೆಸ್ ದೆನ್ 1 nanometer ಆಗಿರಬೇಕು. ಇಂಥ ಸ್ಮಾಲ್ ಪಾರ್ಟಿಕಲ್ಸ್ಗಳು ಒಂದು ಕಡೆ ಅಕ್ಯುಮುಲೇಟ್ ಆಗ್ತಾ ಡೇ ಬೈ ಡೇ ಅಕ್ಯುಮುಲೇಟ್ ಆಗ್ತಾ ಏನಾಗಬೇಕದು ಮಲ್ಟಿ ಮಾಲಿಕ್ಯುಲರ್ಸ್ ಆಗಬೇಕು. ಆ ಮಲ್ಟಿ ಮಾಲಿಕ್ಯುಲರ್ ಆಯ್ತಂದ್ರೆ ದಟ್ ಟೈಪ್ ಆಫ್ ಕೊಲೈಡ್ಸ್ ಆರ್ ಕಾಲ್ಡ್ ಆಸ್ ದ ಮಲ್ಟಿ ಮಾಲಿಕ್ಯುಲರ್ ಕೊಲೈಡ್ಸ್. ಅದನ್ನ ನಾವು ನೀಟಾಗಿ ಹೇಳ್ತಿದ್ದಾರೆ ಜನರಲ್ಲಾಗೆ. ದೀಸ್ ಆರ್ ಫಾರ್ಮ್ಡ್ ಬೈ ದ ಅಗ್ರಿಗೇಷನ್ ಅಂದರೆ ಒಂದು ಸೇರ್ತಕ್ಕಂಥದ್ದು, ಅಗ್ರಿಗೇಟ್ ಸೇರ್ಸ್ ಒಟ್ಟುಗೂಡಿಸು ಅಂತ ಕರಿತಾ ಹೋಗ್ತೀವಿ ಅದನ್ನು. ಸೊ ಫಾರ್ಮ್ ಎ ಲಾರ್ಜ್ ನಂಬರ್ ಆಫ್ atoms or molecules with diameter much less than 1 nanometer. So we can call it as the multi-molecular colloids. Example ಬೇಕಾದಕ್ಕೆ gold salt. Example is called gold salt. Example ಕೂಡ ಕೊಡಬಹುದು. ಇನ್ನೊಂದು ಬೇಕಾದ್ರೆ ಸಿಲ್ವರ್ ಸಾಲ್ ಅಥವಾ ಸಲ್ಫರ್ ಸಾಲ್ ಕೂಡ ಎಕ್ಸಾಂಪಲ್ ಕೊಡಬಹುದು. ಗೋಲ್ಡ್ ಸಾಲ್, ಇನ್ನೊಂದು ಸಲ್ಫರ್ ಸಾಲ್. ಕ್ಲಿಯರ್ ಅಂತ ಈಗ? ದಿಸ್ ಇಸ್ ಕಾಲ್ಡ್ ಆಸ್ ದ ಮಲ್ಟಿ ಮಾಲಿಕ್ಯುಲರ್ ಕೊಲೈಡ್ಸ್. ಮಲ್ಟಿ ಗೊತ್ತಲ್ಲ, ಮಲ್ಟಿ ಅಂದರೆ ಮೆನಿ ಮೋರ್ ನಂಬರ್ಸ್, ಜಾಸ್ತಿ ಇರ್ತಕ್ಕಂಥದ್ದು ಮಲ್ಟಿ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ಸ್ಮಾಲ್ ಪಾರ್ಟಿಕಲ್ಸ್ಗಳು ಅದರ ಸೈಜ್ ಲೆಸ್ ದೆನ್ 1 nanometer ಇರಬೇಕು. ಅದೊಂದು ಕಡೆ ಎಲ್ಲದೂ ಕೂಡ ಅಕ್ಯುಮುಲೇಟ್ ಆಗಿ ಸೆಗ್ರಿಗೇಟ್ ಆಗಿಬಿಟ್ಟು ಯೂಸ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ದ ಮಲ್ಟಿ ಮಾಲಿಕ್ಯುಲರ್ ಕೊಲೈಡ್ಸ್ ಅಂತ ಕರಿತೀವಿ. ಸೊ ವಿಲ್ ಮೂವ್ ಆನ್ ಟು ದ ಸೆಕೆಂಡ್ ಒನ್ ಇಸ್ ಮ್ಯಾಕ್ರೋ ಮಾಲಿಕ್ಯುಲರ್ ಕೊಲೈಡ್ಸ್. ಮಲ್ಟಿ ಮಾಲಿಕ್ಯುಲರ್ ಆದಮೇಲೆ ಎರಡನೇ ಸೆಕೆಂಡ್ ಒನ್ ಇಸ್ ಕಾಲ್ಡ್ ಆಸ್ ದ ಮ್ಯಾಕ್ರೋ ಮಾಲಿಕ್ಯುಲರ್ ಕೊಲೈಡ್ಸ್.
ಮ್ಯಾಕ್ರೋಮಾಲಿಕ್ಯುಲರ್ ಕೊಲೈಡ್ಸ್. ಮ್ಯಾಕ್ರೋಮಾಲಿಕ್ಯುಲರ್ ಕೊಲೈಡ್ಸ್ ಅಂತ ಹೇಳಿದ್ರೆ ಗೊತ್ತಲ್ಲ, ಮ್ಯಾಕ್ರೋಮಾಲಿಕ್ಯುಲ್ಸ್ ಯೂಸ್ ಜಯಂಟ್ ಮಾಲಿಕ್ಯೂಲ್ಸ್, ಜಯಂಟ್ ದೈತ್ಯ ಅಂತ ಕೂಡ ನಾವು ಕರೀತಾ ಹೋಗ್ತೀವಿ. ಸೊ ಮ್ಯಾಕ್ರೋಮಾಲಿಕ್ಯೂಲ್ಸ್ ಆರ್ ಫಾರ್ಮ್ಡ್ ಬೈ larger size molecules. These kind of macromolecular colloids formed by large size particles, formed by large size particles or large size molecules. So these macromolecular colloids formed by large size molecules formed by large size molecules. So these macromolecular colloids formed by large size molecules ಅಂತ ಕೂಡ ಕರಿತೀವಿ. ಸೊ ಅದರಲ್ಲಿ ಎಕ್ಸಾಂಪಲ್ ನ್ಯಾಚುರಲಿ ಅಕ್ಕರಿಂಗ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಕೂಡ ಇದ್ದಾವೆ. ಸೊ ಆಮೇಲೆ ಅದರಲ್ಲಿ ನಾವು ಸಿಂಥೆಟಿಕ್ ಅಂತ ನಾವು ನೋಡೋದಾದ್ರೆ ಆರ್ಟಿಫಿಷಿಯಲಿ ಅಂತ ಕೂಡ ಕರಿತಾ ಹೋಗ್ತೀವಿ. ಅದರ ಎಕ್ಸಾಂಪಲ್ ನೋಡೋದಾದ್ರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ದೀಸ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಆರ್ ಫಾರ್ಮ್ಡ್ ಬೈ ದ ಲಾರ್ಜ್ ಸೈಜ್ ಪಾರ್ಟಿಕಲ್ಸ್ ಆರ್ ಲಾರ್ಜ್ ಸೈಜ್ ಮಾಲಿಕ್ಯೂಲ್ಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಎಕ್ಸಾಂಪಲ್ ನೋಡೋದಾದ್ರೆ ನ್ಯಾಚುರಲಿ ಅಕ್ಕರಿಂಗ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಆರ್ ಸ್ಟಾರ್ಚ್, ಸೆಲ್ಯುಲೋಸ್, ಪ್ರೋಟೀನ್, ಎಂಜೈಮ್ಸ್. ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್. ನೋಡಿ ನೆನ್ಪಿಟ್ಕೊಳ್ಳಿ, ಇದು ಮ್ಯಾಕ್ರೋಮಾಲಿಕ್ಯೂಲ್ಸ್ಗಳಲ್ಲಿ ಒಂದು ನ್ಯಾಚುರಲಿ ಅಕ್ಕರಿಂಗ್ ಅಂತ ಕೂಡ ಬರುತ್ತೆ. ನ್ಯಾಚುರಲಿ ಅಕ್ಕರಿಂಗ್ ಮ್ಯಾಕ್ರೋಮಾಲಿಕ್ಯೂಲ್ಸ್. ನ್ಯಾಚುರಲಿ ಅಕ್ಕರಿಂಗ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ ಸ್ಟಾರ್ಚ್ ಪಾಲಿಸ್ಯಾಕರೈಡ್. ಸ್ಟಾರ್ಚ್ ಇದು ಕಾರ್ಬೋಹೈಡ್ರೇಟ್, ಅದೆಲ್ಲ ಯಾವ್ದು ಬರುತ್ತೆ? ಪಾಲಿಸ್ಯಾಕರೈಡ್, ಸ್ಟಾರ್ಚ್. ಆಮೇಲೆ ಸೆಲ್ಯುಲೋಸ್ ಓಕೆ. ಆಮೇಲೆ ಇನ್ನು ಎಂಜೈಮ್ಸ್, ಪ್ರೋಟೀನ್ಸ್, ಸಾಕಷ್ಟು ಎಕ್ಸಾಂಪಲ್ಸ್. ದೀಸ್ ಆರ್ ಆಲ್ ಬಿಲಾಂಗ್ಸ್ ಟು ಮ್ಯಾಕ್ರೋಮಾಲಿಕ್ಯುಲರ್ ಕೊಲೈಡ್ಸ್. ದೀಸ್ ಆರ್ ನ್ಯಾಚುರಲಿ ಅಕ್ಕರಿಂಗ್. ಮತ್ತು ಇದರಲ್ಲಿ ಆರ್ಟಿಫಿಷಿಯಲಿ ಅದು ಸಿಂಥೆಟಿಕಲಿ ಪ್ರಿಪೇರ್ಡ್ ಮ್ಯಾನ್ ಮೇಡ್ ಅಂತ ಕರಿತೀವಿ. ಸೊ ಆರ್ಟಿಫಿಷಿಯಲ್ ಅಥವಾ ಸಿಂಥೆಟಿಕ್ ಮ್ಯಾಕ್ರೋಮಾಲಿಕ್ಯುಲರ್ಸ್ ಆರ್ synthetic macromolecules are such as PVC, ಪಾಲಿವಿನೈಲ್ ಕ್ಲೋರೈಡ್ ಅಂತ ಕೂಡ ಕರಿತೀವಿ, ಅಥವಾ ಪಾಲಿಯುರಾಥಿನ್ ಅಂತ ಕೂಡ ಎಕ್ಸಾಂಪಲ್ ಇದೆ. ನೋಡಿ, PVC the just example for the synthetic macromolecule ಅಥವಾ artificial macromolecule. So PVC full form is polyvinyl chloride. ಇನ್ನೊಂದು ಪ್ರಕಾರ ಪಾಲಿಯುರಾಥಿನ್ is the best example. ಇಷ್ಟು ಎಕ್ಸಾಂಪಲ್ ಕೂಡ ಯಾವ ಕ್ಯಾಟಗರಿ ಬರ್ತಾವಪ್ಪ ಅಂದರೆ ಮ್ಯಾಕ್ರೋಮಾಲಿಕ್ಯುಲರ್ ಕೊಲೈಡ್ಸ್ ಬರ್ತಾರೆ. ಸೊ ದಟ್ಸ್ ಆಲ್. ಇದು ಕಂಪ್ಲೀಟ್ ಆಗಿದ್ರೆ ಐ ವಿಲ್ ಮೂವ್ ಆನ್ ಟು ದ ಒನ್ ಮೋರ್ ಕೊಲೈಡ್. ಸೊ ವಿಚ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಅಸೋಸಿಯೇಟೆಡ್ ಕೊಲೈಡ್. ಎರಡು ಕೂಡ ಕಂಪ್ಲೀಟ್ ಆಗಿದೆ. ಸೊ ಮೂರನೇದೊಂದು ಕೊಲೈಡ್ ಇದೆ, ಆ ಕೊಲೈಡ್ ಒಂದು ನೋಡ್ಬೋಣ ಜನರಲ್ ಆಗಿ. ಓಕೆ, ನೋಡಿ ನೆಕ್ಸ್ಟ್ ಒಂದು ನಡೆಸ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ಈಸ್ ಸೊ ಈಗ ಮಲ್ಟಿ ಮಾಲಿಕ್ಯುಲರ್ ಆಯಿತು, ಮ್ಯಾಕ್ರೋಮಾಲಿಕ್ಯುಲರ್ ಆಯಿತು, ಇನ್ನೊಂದು ಅಸೋಸಿಯೇಟೆಡ್ ಕೊಲೈಡ್ಸ್ ಅಂತಿದೆ. ಸೊ ಥರ್ಡ್ ಕ್ಲಾಸಿಫಿಕೇಶನ್ಸ್ನಲ್ಲಿ ಮೂರನೇ ಕ್ಲಾಸ್, ಮೂರನೇ ಕ್ಯಾಟಗರಿ ಅಸೋಸಿಯೇಟೆಡ್. ಬೇಗ ಸಿ ಅಂತ ತಗೊಳ್ಳೋದಿಲ್ಲ. ಅಸೋಸಿಯೇಟೆಡ್ ಕೊಲೈಡ್ಸ್. What are associated colloids? So these colloids are formed by aggregation of large number of ions. These colloids are formed by the aggregation, means accumulation of large number of ions in concentrated solution. Large number of ions with respect to concentration solutions, or one more we can call it as the micelles ಅಂತ ಕೂಡ ಕರೀತೀವಿ. ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಮಿಸೆಲ್ಸ್. ಇಲ್ಲಿ ಲಾರ್ಜ್ ನಂಬರ್ ಆಫ್ ಅಯಾನ್ಸ್ಗಳು ಅಗ್ರಿಗೇಷನ್ ಆಗಬೇಕು. ಎಲ್ಲಿ? ಕಾನ್ಸಂಟ್ರೇಷನ್ ಸೊಲ್ಯೂಷನ್ಸ್ ಅಲ್ಲಿ ಅಂತ ಹೇಳ್ತಾನೆ. ಸೊ ಫಾರ್ಮ್ಡ್ ಬೈ ದ ಅಗ್ರಿಗೇಷನ್ ಆಫ್ ಲಾರ್ಜ್ ನಂಬರ್ ಆಫ್ ಅಯಾನ್ಸ್ ಇನ್ ಕಾನ್ಸಂಟ್ರೇಷನ್, ಅಯಾನ್ಸ್ ಇನ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ದಟ್ ಕಾನ್ಸಂಟ್ರೇಷನ್ ಸೊಲ್ಯೂಷನ್ಸ್ ಇಸ್ ಕಾಲ್ಡ್ ಆಸ್ ದ ಮಿಸೆಲ್ಸ್. ವಾಟ್ ಆರ್ ಮಿಸೆಲ್ಸ್? ನೋಡಿ, ನೆನ್ಪಿಟ್ಕೊಳ್ಳಿ. ಈ ಮಿಸೆಲ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಗೆ ಎಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ ಈ ಸೋಪ್ಸ್ ಅಲ್ಲಿ ಬರುತ್ತೆ. ಸಿಂಥೆಟಿಕ್
ಡಿಟರ್ಜೆಂಟ್ ಅಂತ ಹೇಗೆ ಕರಿತೀವಲ್ಲ, ಮಿಸಲ್ಸ್ ಅಂದರೆ ಇಷ್ಟ ಹೇಳ್ತೀವಿ ನೋಡಿ. ಯಾವುದೋ ಒಂದು ಡಟ್ ಪಾರ್ಟಿಕಲ್ ಈ ರೀತಿ ಇರುತ್ತೆ. ಈ ಡಟ್ ಪಾರ್ಟಿಕಲ್ಸ್ನ ನಾವು ಡಿಟರ್ಜೆಂಟ್ ಹಾಕಿದಾಗ ಸೋಪ್ ಸೊಲ್ಯೂಷನ್ಸ್ ಈ ರೀತಿ ಒಂದು ಸೆಲ್ನ ಫಾರ್ಮ್ ಮಾಡುತ್ತೆ ನೋಡಿ. ಈ ಥರ ಕವರ್ ಆಗಿರುತ್ತೆ, ಈ ಥರ ಸ್ಟ್ರಕ್ಚರ್ ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್, ಇಲ್ಲಿ ಏನಾಗತ್ತಪ್ಪ ಅಂದರೆ ಇಲ್ಲಿ Na+Cl-. ಸೊ ಪಾಸಿಟಿವ್ ಅಯನ್ಸ್ ಮತ್ತು ನೆಗೆಟಿವ್ ಅಯನ್ಸ್ ಬರುತ್ತೆ. ಇದಕ್ಕೆ ನಾವು ಡಸ್ಟ್ ಡರ್ಟ್ ಅಂತ ಹೇಳ್ತೀವಿ. ಅದರ ಅರ್ಥ ಏನಪ್ಪ ಅಂದರೆ ನಮ್ಮ ಕ್ಲಾತ್ಸನ್ನು ವಾಶ್ ಮಾಡುವಾಗ ನಾವೇನು ಮಾಡ್ತೀವಿ, ಸೋಪ್ ಪೌಡ್ರ್ ಹಾಕ್ತೀವಿ. ಅಲ್ಲಿ ಬರ್ತಕ್ಕಂಥ ಮೆಕ್ಯಾನಿಸಮ್ ಇದೆಯಲ್ಲ, ಆ ಮೆಕ್ಯಾನಿಸಮ್ ಏನಪ್ಪ ಅಂದರೆ ಡರ್ಟ್ ದಡಿಮಟ್. ಆ ಡರ್ಟ್ ಅಂತ ಹೇಳಿದ್ರೆ ಯಾವುದೋ ಸಾಯಿಲ್ ಮಣ್ಣು ಇರ್ಬೋದು, ಅಥವಾ ಯಾವುದೋ ಒಂದು ಆಯಿಲಿ ಇರ್ಬೋದು. ಆ ಆಯಿಲಿ ನಮ್ಮ ಕುದಿಗೆ ಅಥವಾ ನಮ್ಮ ಕಾಲರ್ಸ್ಗಳಲ್ಲಿ ನೋಡಿದಾಗ ಆ ಡಸ್ಟ್ ಇರುತ್ತೆ. ಸೊ ಆಯಿಲಿ ಇರುತ್ತೆ, ಆಯಿಲಿ ಆಗಿರುತ್ತೆ. ಸೊ ಅದನ್ನು ನಾವು ನೀರಲ್ಲಿ ಏನಾದರೂ ಇಮ್ಮರ್ಸ್ ಮಾಡಿದಾಗ ಅದಕ್ಕೆ ಸೋಪ್ ಪೌಡ್ರ್ ಅಥವಾ ಸೋಪನ್ನು ಯೂಸ್ ಮಾಡಿದಾಗ ಅಲ್ಲಿ ನಡೀತಕ್ಕಂಥ ಮೆಕ್ಯಾನಿಸಮ್ ಇದೆ. ಕ್ಲೀನಿಂಗ್ ಆಕ್ಷನ್ ಅಂತ ಕರಿತೀವಿ ಅದನ್ನ. ಕ್ಲೀನಿಂಗ್ ಆಕ್ಷನ್ ಆಫ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಆ ಮೆಕ್ಯಾನಿಸಮಲ್ಲಿ ಏನು ಮಾಡುತ್ತೆ, ಸೋಪ್ಸ್ ಅಂತ ಗೊತ್ತಿದೆ ನಿಮಗೆ. ಟ್ರೈ ಎಸ್ಟರ್ಸ್ ಆಫ್ ಗ್ಲಿಸರೈಡ್ಸ್, ಟ್ರೈ ಎಸ್ಟರ್ಸ್ ಆಫ್, ಅದರಲ್ಲಿ ಸೋಡಿಯಂ ಸಾಲ್ಟ್ಸ್ ಆಫ್ ಟ್ರೈ ಎಸ್ಟರ್ಸ್ ಆಫ್ ಗ್ಲಿಸರೈಡ್ಸ್ ಆರ್ ಕಾಲ್ಡ್ ಆಸ್ ಸೋಪ್ ಅಂತ ಕರಿತೀವಿ. ವಾಟ್ ಈಸ್ ಸೋಪ್ ಅಂತ ತೊಗೊಳುವಾಗ ಟ್ರೈ ಎಸ್ಟರ್ಸ್ ಅಂದರೆ ಎಂಥದ್ದು, ಸೋಡಿಯಂ ಇರಬೇಕದು, NaOH. ಸೋಡಿಯಂ ಸಾಲ್ಟ್ಸ್ ಆಫ್ ಟ್ರೈ ಎಸ್ಟರ್ಸ್ ಆಫ್ ಗ್ಲಿಸರೈಡ್ಸ್ ಆರ್ ಕಾಲ್ಡ್ ಆಸ್ ದ ಸೋಪ್ ಅಂತ ಕರಿತೀವಿ. ಆ ಸೋಪಲ್ಲಿ NaOH ಯೂಸ್ ಮಾಡಿದ್ರೆ ಅದನ್ನು ನಾವು ಸಿಂಥೆಟಿಕ್ ಅಥವಾ ಡಿಟರ್ಜೆಂಟ್ ಅಂತ ಕರಿತೀವಿ. ನಾವು KOH ಯೂಸ್ ಮಾಡಿರೋದನ್ನು ಬಾತಿಂಗ್ ಸೋಪ್ ಅಥವಾ ಟಾಯ್ಲೆಟ್ ಸೋಪ್ ಅಂತ ಕೂಡ ಕರಿತೀವಿ. KOH ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಬಳಸ್ಕೊಂಡ್ರೆ ಒಂದು ಸೋಪು ಸಾಫ್ಟ್ ಇರುತ್ತೆ, ಸ್ಮೂತ್ ಇರುತ್ತೆ. ಸೊ ನಾವು ಅದೇ ಏನಾದರೂ NaOH ಬಳಸ್ಕೊಂಡ್ರೆ ಸೋಪು ಹಾರ್ಡ್ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ದ, ನಾವು ಅದನ್ನು ಡಿಟರ್ಜೆಂಟ್ ಸೋಪ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಆ ಸೋಪನ್ನು ಹಾಕಿದಾಗ ಅಲ್ಲಿ ನಡೆದ ಮೆಕ್ಯಾನಿಸಮ್ ಇದೆಯಲ್ಲ, ಇದನ್ನು ಡರ್ಟ್ ಪಾರ್ಟಿಕಲ್ಸ್, ಇದನ್ನು ಡರ್ಟ್ ಅಂತ ಕರಿತೀವಿ. ಈ ಡರ್ಟ್ ಸುತ್ತ ಏನಾಗುತ್ತೆ, ಅಯಾನ್ಸ್ಗಳು ಬರ್ತವೆ, ಆನಯನ್ಸ್ ಕ್ಯಾಟಯನ್ಸ್ ಬರ್ತಾವಲ್ಲ, ಅಯಾನ್ಸ್ಗಳು ಸರೌಂಡ್ ಆಗುತ್ತೆ. ಈ ಒಂದು ಪೂರಾ ಸ್ಟ್ರಕ್ಚರ್ ಇದೆಯಲ್ಲ, ದಿಸ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆಸ್ ದ ಮಿಸೆಲ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಡರ್ಟ್ ಪಾರ್ಟಿಕಲ್ ಇಸ್ ಸರೌಂಡೆಡ್ ಬೈ ದ ರೆಸ್ಪೆಕ್ಟಿವ್ ಅಯಾನ್ಸ್ ಫಾರ್ ಕ್ಲೀನಿಂಗ್ ಆಕ್ಷನ್ ಆಫ್ ಮೆಕ್ಯಾನಿಸಮ್. The dirt particle is surrounded by the respective number of the ions with the cleaning action of mechanism. That surrounding structure, that moiety, the structure is called as the ಮಿಸಲ್ಸ್ ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಅಸೋಸಿಯೇಟೆಡ್ ಅಂತ ಹೇಳಿದಾಗ ಫಾರ್ಮ್ಡ್ ಬೈ ದ ಲಾರ್ಜ್ ನಂಬರ್ ಆಫ್ ಅಯಾನ್ಸ್ ಇನ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್, ಅಥವಾ ಫಾರ್ಮ್ಡ್ ಬೈ ದ ಲಾರ್ಜ್ ನಂಬರ್ ಆಫ್ ಅಯಾನ್ಸ್ ಇನ್ ಮಿಸೆಲ್ಸ್ ಅಂತ ಕರಿತೀವಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ದ ಅಸೋಸಿಯೇಟೆಡ್ ಕೊಲೈಡ್ಸ್ ಅಂತ ಕೂಡ ಕರಿತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಸೋಪ್ ಆ್ಯಂಡ್ ಸಿಂಥೆಟಿಕ್ ಡಿಟರ್ಜೆಂಟ್ ಇನ್ ವಾಟರ್ಸ್. ವೆರಿ ಕ್ಲಿಯರ್. ಒಂದು ಬಕೆಟಲ್ಲಿ ನೀರು ತೊಗೊಳ್ತೀವಿ, ಸೋಪ್ ಪೌಡ್ರಾಗ ಅದನ್ನು ಚೆನ್ನಾಗಿ ಸ್ಟರ್ ಮಾಡಿದಾಗ ಮೇಲೆ ನೋಡಿ ಫ್ರಾತ್ ಬರುತ್ತೆ ನೋರೆ, ಅದ್ರ ಮಿದ್ದೆ ಏನಿದೆ ಜನರಿಗೆ, ದಟ್ ಈಸ್ ಅದ್ರ ಮಧ್ಯೆ ಏನಿದೆಯಲ್ಲ, ದಟ್ ಮಿಡಲ್ ಪೋರ್ಷನ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಆಸ್ ದ ಅಸೋಸಿಯೇಟೆಡ್ ಕೊಲೈಡ್ಸ್ ಅಂತ ಕೂಡ ಕರಿತಾ ಹೋಗ್ತದೆ. ಅದನ್ನು ನಾವು ಹೇಳ್ತೀವಿ. ಅದಕ್ಕೆ ಎಕ್ಸಾಂಪಲ್ ಅಸೋಸಿಯೇಟೆಡ್ಗೆ ಇಲ್ಲಿ ನಾವು ನೋಡ್ಬೇಕಾದಂಥ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಮಿಸಲ್ಸ್ ಅಂತ ಬರುತ್ತೆ. ಈ ಅಸೋಸಿಯೇಟೆಡ್ ಕೊಲೈಡ್ಸ್ಗಳಲ್ಲಿ ಮಿಸಲ್ಸ್ ಬರುತ್ತೆ. ಅದರ ಜೊತೆಗೆ ನಾವು ನೋಡಬೇಕಾದ ಎಕ್ಸಾಂಪಲ್ ಸೋಪು ಮತ್ತು ಸಿಂಥೆಟಿಕ್ ಡಿಟರ್ಜೆಂಟ್ಸ್. ಇದನ್ನು ನೋಡೋಣ. ಎಕ್ಸಾಂಪಲ್ ತಗೊಂಡಿದೆ ಅಸೋಸಿಯೇಟೆಡ್ಗೆ. ಎಕ್ಸಾಂಪಲ್ ಈಸ್ soap and synthetic detergents. These are the best examples. So ಇಷ್ಟು ಕೂಡ ನಾವು we can call it as the classification of the colloids based on the particle size of dispersed phase. ಸೊ ಇಲ್ಲಿಗೆ ಮೂರು ಕೂಡ ಕಂಪ್ಲೀಟ್ ಆಗಿದೆ. ಮಲ್ಟಿ ಮಾಲಿಕ್ಯುಲರ್ ಕೊಲೈಡ್ಸ್, ಮ್ಯಾಕ್ರೋ ಮಾಲಿಕ್ಯುಲರ್ ಕೊಲೈಡ್ಸ್ ಆ್ಯಂಡ್ ಅಸೋಸಿಯೇಟೆಡ್ ಕೊಲೈಡ್ಸ್. ದಟ್ಸ್ ಆಲ್. ಇಲ್ಲಿಗೆ ಕೊಲೈಡ್ಸ್ ಅಂದರೆ ಏನು ಮತ್ತು ಕೊಲೈಡ್ಸ್ಗಳ ಕ್ಲಾಸಿಫಿಕೇಶನ್ ಕಂಪ್ಲೀಟ್ ಆಯಿತು. ಇದಾದಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಪ್ರಿಪ್ರೇಷನ್ ಆಫ್ ಕೊಲೈಡ್ಸ್, ಜನರಲ್ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಕೊಲೈಡ್ಸ್. ಸೊ ಕೊಲೈಡ್ಸ್ಗಳನ್ನ ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ, ಆ ಕೊಲೈಡ್ಸ್ಗಳನ್ನ ಪ್ರಿಪೇರ್ ಮಾಡಿದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಹೇಳ್ತೀನಿ, ಪ್ಯೂರಿಫಿಕೇಷನ್ ಆಫ್ ಕೊಲೈಡ್ಸ್. ಯಾವ ರೀತಿ ಕೊಲೈಡ್ಸ್ನ ಪ್ಯೂರಿಫಿಕೇಷನ್ ಮಾಡ್ತೀವಿ, ಆ ಪ್ಯೂರಿಫಿಕೇಷನ್ ಆದ ತಕ್ಷಣ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಕೊಲೈಡ್ಸ್. ಇಷ್ಟನ್ನು ನೋಡಿದ್ರೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ.
ಇನ್ 1 hour ಕ್ಲಾಸಲ್ಲಿ ಮೀನ್ಸ್ ಇನ್ನೊಂದು ಕ್ಲಾಸಲ್ಲಿ ಈ ಚಾಪ್ಟರ್ನ ಕಂಪ್ಲೀಟ್ ಮಾಡೋಣ. ಸೊ ಹಾಗಾಗಿ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಆ ಪ್ರಿಪ್ರೇಷನ್ ಆಫ್ ಕೊಲೆಟ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಪ್ರಿಪರೇಷನ್ ಆಫ್ ಕೊಲೆಟ್ಸ್. ಪ್ರಿಪರೇಷನ್ ಆಫ್ ಕೊಲೆಟ್ಸ್. ಪ್ರಿಪರೇಷನ್ ಆಫ್ ಕೊಲೆಟ್ಸ್. ಆ ಪ್ರಿಪರೇಷನ್ ಆಫ್ ಕೊಲೆಟ್ಸ್ ಅಲ್ಲಿ ಜನರಲ್ ಮೆಥಡ್ಸ್ ಆಫ್ ಜನರಲ್ methods of preparation of colloids. General methods of preparation of colloids. General methods of preparation of colloids. ನೋಡಿ, ಅದರಲ್ಲಿ ಮೊದಲನೇ ಪ್ರಿಪರೇಷನ್ ಬಂದ್ಬಿಟ್ಟು ಪ್ರಿಪರೇಷನ್ ಆಫ್ ಸಲ್ಫರ್ ಸಾಲ್ಟ್ ಬೈ ಆಕ್ಸಿಡೇಷನ್. ಒಂದು ಸ್ಟಡಿ ಮಾಡೋಣ. ಒಂದೊಂದು ಬೇಕಾದರೆ ಇನ್ನೊಂದು ಮೆಥಡ್ ಇದೆ, ಪ್ರಿಪರೇಷನ್ ಆಫ್ ಫೆರಿಕ್ ಹೈಡ್ರಾಕ್ಸೈಡ್ ಸಾಲ್ ಅಂತ ಬರುತ್ತೆ. ಎರಡರಲ್ಲಿ ಒಂದಿನ ಇವತ್ತು ಸ್ಟಡಿ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಸ್ಟಡಿ ಮಾಡೋಣ. ನೋಡಿ, ಜನರಲ್ ಮೆಥಡ್ಸ್ ಆಫ್ ಪ್ರಿಪರೇಷನ್ಸ್ ಆಫ್ ಕೊಲೈಡ್ ಸಾಲ್ಸಲ್ಲಿ ಮೊದಲನೇದು ಪ್ರಿಪರೇಷನ್ ಆಫ್ ಸಲ್ಫರ್ ಸಾಲ್. ಮೊದಲನೇದರಲ್ಲಿ ಪ್ರಿಪರೇಷನ್ ಆಫ್ sulfur salt by oxidation. Preparation of sulfur salt by oxidation. How do you prepare sulfur salt by oxidation ಅಂತ ನೋಡೋದಾದ್ರೆ, ನೋಡಿ ಸಲ್ಫರ್ ಸಾಲ್ ಹೆಂಗಿದೆಯಪ್ಪ ಅಂದರೆ, ಈ ಸಲ್ಫರ್ ಸಾಲ್ ಕ್ಯಾನ್ ಬಿ obtained by bubbling sulfur dioxide gas through the solution H2S in water ಅಂತ ಕರೀತಾರೆ. ಅಂದರೆ ಈ ಸಲ್ಫರ್ ಡೈಆಕ್ಸೈಡ್ ಗ್ಯಾಸನ್ನು ಬಬ್ಲಿಂಗ್ ಮಾಡ್ತಾರೆ, ಬ್ಲೋಯಿಂಗ್ ಮಾಡ್ತಾರೆ, ಬಬ್ಲಿಂಗ್ ಇದರಿಂದ ಥ್ರೂ ದ H2S ಅಂದರೆ ಹೈಡ್ರೋಜನ್ ಸಲ್ಫೈಡ್. ಇದರ